ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ಈ ಶುಭ ಸೂಚನೆಯ ಪರವಾಗಿ ಅಭಿನಂದಿಸುವುದು. ಕಾರಣ ಏನು SSLCಯಲ್ಲಿ ಈ ವರ್ಷ ಕಳೆದ ವರ್ಷ ಇಡೀ ರಾಜ್ಯದಲ್ಲೇ ಕಳಪೆ ಇತ್ತು, ನಮ್ಮ ತಾಲೂಕಲ್ಲೂ ಕಳಪೆ ಇತ್ತು, ನಮ್ಮ ಜಿಲ್ಲೆಯಲ್ಲೂ ಕಳಪೆ ಇತ್ತು. ಹೋದ ವರ್ಷ ವಿಶೇಷವಾಗಿ ಸರ್ಕಾರ ಗಮನ ತಗೊಂಡು ಮುಂದಿನ ವರ್ಷದಿಂದ ಇಡೀ ರಾಜ್ಯದಲ್ಲೇ ಸಹ 100ಕ್ಕೆ 100 ಭಾಗ ಬರ್ತಕ್ಕಂಥ ಸರ್ಕಾರಕ್ಕೂ ತೀರ್ಮಾನ ತಗೊಂಡು ಆ ಜವಾಬ್ದಾರಿ ಮಂತ್ರಿಗಳು ಆ ಇಲಾಖೆ ಕಾರ್ಯದರ್ಶಿಗಳಿಗೆ ತಗೊಂಡು ಅವರು ಸಹ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಎಲ್ಲ DDPಗಳಿಗೆ, ಎಲ್ಲ BOಗಳಿಗೆ, ಎಲ್ಲ ಅಧಿಕಾರಿಗಳಿಗೂ ಸಹ BSP ಎಲ್ಲರಿಗೂ ಸಹ ಕಾನ್ಫರೆನ್ಸ್ ಮೂಲಕ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರತಿ ತಿಂಗಳು ಪ್ರತಿ ವಾರ ವಾರ್ನಿಂಗ್ ಮಾಡಿ ಇವರು ಎಬ್ಬಿಸಿದ್ರಿಂದ ಇವತ್ತು ಉತ್ತಮವಾದಂಥ ಕೆಲಸ ರಾಜ್ಯದಲ್ಲಿ ಬಂತು, ನಮ್ಮ ತಾಲೂಕಲ್ಲಿ ಬಂತು, ನಮ್ಮ ಜಿಲ್ಲೆಯಲ್ಲಿ ಇದೇ ಪ್ರವೃತ್ತಿ ಮುಂದುವರಿರ್ತಕ್ಕಂಥ ಮಾತನ್ನು ಎಲ್ಲ ಅಧಿಕಾರಿಗಳ ಜೊತೆ ಶಿಕ್ಷಕರು ಆದರೆ ಈ ಫಲಿತಾಂಶ ನೋಡಿದಾಗ ನಿಜ ನೋಡಿ, ಸರ್ಕಾರಿ ಶಾಲೆಯಲ್ಲಿ 95.11 ಶೇಕಡಾವಾರು 95.11 95 1 ಅನುದಾನಿತ ಶಾಲೆಯಲ್ಲಿ 90.57. ಇಲ್ಲಿ ಏನಾಗೈತಿ ಅಂದರೆ ಅನುದಾನಿತ ಶಾಲೆಗಳಲ್ಲಿ ಭಾಳ ಜನ ಮೇಷ್ಟ್ರುಗಳು ಯಾರು ಏನು ಬೇರೆ ತಗೊಂಡು ಯಾರು ಹೋಗಿಲ್ಲ. ಯಾರು ವಯಸ್ಸಾಗಿ ನಿವೃತ್ತಿ ಆದರೂ ಆ ಪೋಸ್ಟ್ ಎಲ್ಲೆಲ್ಲಿ ಕೊಡ್ತಾರೆ ಸರ್ಕಾರ 2020 ಕೂಡ ಹಂಗಾಗಿ ಇನ್ನೂ 20ರಿಂದ ಹೆಚ್ಚು ವಿತರಣೆ ಮಾಡಿದೆ. 20ರಿಂದ ಹಿಂದೆ ಆದಂಥರು 10% 15%. 20ರಿಂದ ಈ ಕಡೆಗೆ 25 ಆಗ್ತಕ್ಕಂಥದ್ದು ಅಲ್ಲಿ ಶಿಕ್ಷಕರ ಫಲಿತಾಂಶ ಕಮ್ಮಿ ಐತೆ, ಅದು ಒಂದೈತಿ. ಆದರೆ ಅದು ಅನುದಾನಕ್ಕೆ ಒಳಪಟ್ಟಂಥ ಶಾಲೆಗಳಾದ್ರಿಂದ ತಾವು ಇನ್ನೂ ಈ ವರ್ಷಗಳೇ ಆದವು, ಮುಂದಿನ ವರ್ಷ ಆದವು. ಈಗಲೇ ಈ ಶಾಲೆ ಪ್ರಾರಂಭ ರಾಜ್ಯದಲ್ಲಿ ಆ ಶಾಲೆಯ ಹೆಡ್ ಮಾಸ್ಟರ್ನು ಆ ಶಾಲೆ ಆಡಳಿತ ಮಾಡಿಲ್ಲ. ಇಲ್ಲೇ ಒಂದು ನಾನು ಹೇಳ್ತೇನೆ, ನಾನು ಹೇಳ್ತೇನೆ ಅವ್ರಿಗೇನು ಅವ್ರು ಕಂಡೀಷನ್ ಮಾಡ್ಬೇಕಂದ್ರೆ ಅನುದಾನಕ್ಕೆ ಒಳಪಟ್ಟದಿಂದ ಸದ್ಯಕ್ಕೆ ಅವ್ರು ಒಂದು ಸರ್ಕಾರ ಪರ್ಮಿಷನ್ ಕೊಟ್ಟು ಪೋಸ್ಟ್ ತುಂಬೋದ್ರೂ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಲೇಬೇಕು. ಅವ್ರು ಜವಾಬ್ದಾರಿ ಅದು. ಖಾಸಗಿ ಶಿಕ್ಷಣ ಸಂಸ್ಥೆ ಒಬ್ಬರೇ ಪೋಸ್ಟ್ ಮಂಜೂರು ಆದ್ಮೇಲೆ ಅವ್ರು ಬೇಕಾದ ದಾಣದ ಒಂದು ಕಡೆ ಇದ್ದರೆ ಅದನ್ನು ತಾತ್ಕಾಲಿಕ ಅವ್ರಿಗೆ ನೆತ್ತಿ. ಈಗ ಉದಾಹರಣೆಗೆ ನಿಮ್ಮ ಮುಂದೆ ಬರ್ತದೆ, ಅವ್ರಿಗೇನು ಭಾಳ ಸರ್ಕಾರ ಇವ್ರದಷ್ಟೇ ಸಮರ್ಥ ಅದು. ಈಗ ಹಾಳಿ ಇರ್ತಕ್ಕಂಥ ಬೇಸ್ಗಳು ಸಂಬಂಧ ಆಗುತ್ತೆ. ಒಂದು ಸಂಭಾವನೆ ಕೂಡ ಸಾಕು, ಅವ್ರು ಕೆಲಸ ಸಿಕ್ಕರು ಸಾಕು, ಸರ್ವಿಸ್ ಆಗೋದಂಗೆ ಅವ್ರು ಮರಿದಂಗೆ ಅವ್ನೇನು ಓದಿರಲ್ಲ, ಆ ಸಬ್ಜೆಕ್ಟ್ ತಲೆಗೆ ಗೊತ್ತಾಗಂಗೆ ಹುಡುಕೆ ಬರ್ತಾರೆ. ಅಂತ ತಗೊಳ್ಳತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಯಾವ ಸಬ್ಜೆಕ್ಟ್ನ ಬೇಸ್ ಇರ್ತದೆ ಇದ್ದಾರೋ, ಯಾವ್ಯಾವ ಪೋಸ್ಟ್ ಖಾಲಿ ಇದ್ದಾವೋ ಅವರು ಖಾಲಿ ಇರ್ತಕ್ಕಂಥ ಪೋಸ್ಟ್ ತಾತ್ಕಾಲಿಕ ವ್ಯವಸ್ಥೆ ಖಾಸಗಿ ಸಂಸ್ಥೆ ಮಾಡಲೇ ಹೋದರೆ ಈಗ ನಾವು ಇರ್ತಕ್ಕಂಥ ಟೀಚರ್ಗೆ ತಿಳಿಸಿ ಅದಕ್ಕೆ ಅಷ್ಟು ಮಾಡಿ ಯಾಕೆ ಇಂಪ್ರೂವ್ ಆಗಲ್ಲ? ಮಕ್ಕಳಿಗೆ ಪಾಠ ಹೇಳ್ಕೊಡಿದಾರೆ ಸಬ್ಜೆಕ್ಟ್ ಮ್ಯಾಥ್ಮೆಟಿಕ್ಸ್ ಟೀಚರ್ ಹೋದರೆ ಮತ್ತು ಬೇರೆ ಪಾಠಕ ನಾವು ಅಷ್ಟು ಟೀಚರ್ ಇಲ್ಲ. ಬೇರೆ ನಮ್ಮ ಜಿಲ್ಲೆದು ರಾಜ್ಯದ ಆಗುವಲ್ಲ. ನಮ್ಮ ತಾಲೂಕಿನಲ್ಲಿ ಆದಷ್ಟು ಬೇರೆ ಒಂದು ಮೀಟಿಂಗ್ ಅಂತ ಡೇಟ್ ಎಲ್ಲ ಖಾಸಗಿ ಶಿಕ್ಷಕರ ಪ್ರಾಂಶುಪಾಲನ್ನ ಆಡಳಿತ ಬಂದಿರ್ತಾರೆ. ಅದಕ್ಕೆ ಆಗ ಮುಂದಿನ ಸುಧಾರಣೆ ಅದೇ ಆಗುತ್ತೆ. ಇನ್ನು ಅನುದಾನ ರಹಿತ ಇಲ್ಲಿ ಅವ್ರ ಮೇಷ್ಟ್ರಿಗೆ ಸಂಬಳನೂ ಇಲ್ಲ, ಏನೂ ಇಲ್ಲ. ಎಲ್ಲ ಕ್ವಾಲಿಫೈಡ್ ಟೀಚರ್ ಈಗ ಎಲ್ಲ ಅವರು BA BSc MA MSc PhD ಆದವರು ಕನಸಂದ್ರು ಮಾಟ ಮಾಡ್ತಾರೆ. MSc ಆದರೂ ಸಹ ಮಾಡ್ತಾರೆ. ಎಲ್ಲಿ ಅನುದಾನ ರಹಿತ ಶಾಲೆಗಳು ಅವ್ರಿಗೇನು ಈ ಸರ್ಕಾರಿ ಶಿಕ್ಷಕರಿಗೆ ಅದನ್ನ 50% ಯಾರು ಕೊಡ್ತಾರೆ ಅದು ಹೇಳಬಾರ್ದು, ಅದು ನನಗೆ ಗೊತ್ತಿಲ್ಲ, ಅದು ಹೇಳಬೇಡ. ಏನೇ ಕೊಟ್ಟರು ಸಂಭಾವನೆ ತಿಳ್ಕೊಂಡು ಗುರುವಿಗೆ ಗಾಳಿ ಕೊಟ್ಟಿಲ್ಲ.
ಹುಡುಗ 10 ರೂಪಾಯಿ ಕೊಟ್ಟಿಸ್ಕೊಂತಾರೆ, 100 ರೂಪಾಯಿ ಕೊಟ್ಟಿಸ್ಕೊಂತಾರೆ, ಸತಾಸ್ತು ಅಂತಾರೆ, 1000 ಕೊಡೋದು ಸತಾಸ್ತು. ಹಂಗೆ ನೀವು ದುಡ್ಡು ಅದು ಅಷ್ಟು ಆಗಿ ಕೆಲಸ ಮಾಡಿದಾಗ ಇದೇನು ತಲುಪುತ್ತೇ ಇಲ್ಲ. ಹಾಗೂ ಸಹ ಅನುದಾನ ರಹಿತ ಶಾಲೆಯಲ್ಲಿ 97.23% ರಿಸಲ್ಟ್ ಬರುತ್ತೆ ಅಂತಂದರೆ ನಿಜವಾಗೂ ಆ ಇಲಾಖೆಯ ಪ್ರಿನ್ಸಿಪಾಲ್ನ ಕರ್ಸಪ್ಪ, ಹೆಡ್ ಮಾಸ್ಟರ್ ಅವ್ರ ದಿವಸ ಕರ್ಸು, ಅವ್ರಿಗೂ ಸನ್ಮಾನ. ಹೇಗೆ ಅವ್ರು ನಮ್ಮ ಶಕ್ತಿ ಯೋಜನೆ ಬಸ್ ಫುಲ್ಲು ಕಲೆಕ್ಷನ್ ನಿಲ್ಲು ಅಂಜೂರಿಗೆ ಪ್ಯಾಕೆಟ್ ನಿಲ್ಲು ಬುದ್ಧಿ ಫುಲ್ ಸಮಸ್ಯೆ ಒಂದು ಅಟ್ಲೀಸ್ಟ್ ನಾವೇನು ಹೋಗಿ ಆಸ್ತಿ ಆಡ್ಬೋದು. ಒಂದು ಶಾಲೆದಾಗ ಎಷ್ಟೋ ಖುಷಿ ಆಗುತ್ತೆ. ಶಾಸಕರು ವಿ ಒ ನಮ್ಮ ಕರೆದು ಏನೋ ಆಧಾರ ಮಾಡಿರತ್ತೆ, ಅವ್ರನ್ನ ಕರ್ತದ ನಿಮ್ಮದು ಅವ್ರ ಕಾಟ ನಿಮ್ಮದು ಕರ್ತದೆ. ಈ ಸರ್ಕಾರಿ ಶಾಲೆ 95 ಕಟ್ಟಿರೋದು ಗೊತ್ತಲ್ಲ, ಈ 90 ಆಯ್ತಲ್ಲ, ಅವ್ರಿಗೆ ನಾವು ಸರ್ಕಾರಿ ಶಾಲೆಯಿಂದ ಪ್ರಿನ್ಸಿಪಾಲ್ ಇರ್ಬೋದು ಬೀಳ್ಲಿಕ್ಕೆ ಅವರೊಬ್ಬ ಶಾಸಕರು ಸೇರ್ಪಡೆ ಬರ್ತಾರೆ. ಒಂದು ಎಲ್ಲ ಸವಲತ್ತು 21 ಸವಲತ್ತು ಇದೆ. 20 ಉಳಿತೈತಿ, ಸಂತೋಷ ಕಟ್ಟಿ ಬಟ್ ಯಾಕೆ ಬಿಡ್ತಾರೆ ಅಷ್ಟೊಂದು ತಗೊಂಡ್ರು ಇಷ್ಟು ಬರ್ತಾ ಇಲ್ಲ ಅಂತ ಅಷ್ಟೇ ಗೊತ್ತಿರೋದು. ನಮ್ಮ ಚಿಕ್ಕಪ್ಪ ಮಗ ಮೇಜಿಕ್ ಕಲಿಸಿದ್ದೀವಿ. ಅವತ್ತು 28 ರೂಪಾಯಿ ಸೇರ್ಕೊಂಡು ನಾಗೇಂದ್ರಪ್ಪ ಈಗಲೂ ಲೈಬ್ರರಿ ಸ್ಪೆಷಲ್ 28 ರೂಪಾಯಿ ನೌಕರಿ ಸೇರ್ಕೊಂಡು ಒಬ್ಬ ಮೇಷ್ಟ್ರು ಇವತ್ತು 58,000 ರೂಪಾಯಿ ಪೆನ್ಷನ್. ಇವತ್ತು ಎಫ್ ಟಿ ಸಿಗೆ ಎಷ್ಟು ಮಿನಿಮಮ್ 50,000 70 ನಿನಗೆ ಪೆನ್ಷನ್ ಎಷ್ಟು ಬರ್ತದೆ ಆಗಿದ್ದಲ್ಲ. ನೀವು ಹೋಗ್ಬೇಕಾದ ಜಾಸ್ತಿ ಗೊತ್ತಾಗ್ತದೆ. ಹಾಗಾಗಿ ಇಲ್ಲೆಲ್ಲ ಸವಲತ್ತು ಇದೆ. ನಾನು ಕಟ್ಟಿದೆ ಇಲ್ಲ, ನಾನು ಬಿಟ್ಟಿದೆ ಇಲ್ಲ, ಎಲ್ಲ ಲಂಚವನ್ನು ಬಿಟ್ಟು ಎಲ್ಲ ಸವಲತ್ತು ಎಷ್ಟು ಹೋಗಿತ್ತು. ಅದು ಗುರು ಗುರು ಅಂತ ಬೇರೆ ಯಾರು ಬೆಳೆ ಕೊಡಲ್ಲ. ಎಫ್ ಟಿ ಸಿ ISS ಡಿ ಸಿ ಅಂದರೆ ಡಿ ಸಿ ಬಂದ ಅಂತ ಅವನು ಅದು ಎಷ್ಟು ಬಂದ ಮೂರು ಮಾತಾಡ್ತಾರೆ. ಗೌರವ ಸ್ಥಾನದಲ್ಲಿ ನಮ್ಮದು ಸಹ ಇದು ಮಾಡ್ಕೊಳ್ಳೋದು. ಮುಂದಿನ ವರ್ಷ ಸರ್ಕಾರಿ ಯಾಕೆ ಎರಡು ಮಾತಾಡ್ತಿದ್ದೆ. ಒಂದು ಎಲ್ಲ ಸವಲತ್ತು ಇರ್ತದೆ. ನಾನು ಇವತ್ತು ಎಮ್ಮೆಲೆ ನನಗೆ ಹಿಂಗೆ ಮಾತಾಡ್ತೀನಿ, ಹಾರ್ಟ್ ಅಟ್ಯಾಕ್ ಅಂತ ದೌಡ್ ಗಾನೆ ತಗೋದಿಲ್ಲ. ಸೀದಾ ಎಲ್ಲಿಗೆ ನೋಡ್ತೀನಿ ಮನೆಯಾಸ್ಪತ್ರೆ ಅಂತಲ್ಲ, ಸೀದಾ ಪ್ರೈವೇಟ್ ಆಗ್ತದೆ. ಮಗ ಸ್ಟ್ರೆಚರ್ ಹಾಕ್ತಾನೆ, 1,000 ರೂಪಾಯಿ 1 ಲಕ್ಷ ಕಟ್ಟೋದು ಲಕ್ಷ ಕಟ್ಟೋದು ಆಸ್ಪತ್ರೆ. ಇವ್ರು ಹಂಗಿಲ್ಲ, ಹಂಗೆ ಹತ್ತಂದ್ರೆ ಹೋಗ್ಲಿ ಕ್ಯಾಶ್ ಹತ್ತಂದ್ರೆ ಹೋಗ್ಲಿ ಬ್ಲಡ್ ಕ್ಯಾಶ್ ಅಂತ ಕಾಲೇಜು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇದೆ. ಹಂಗಾಗಿ ಇದು ಆಮೇಲೆ 2ನೇದು 94ನೇ ಇಸ್ವಿಯಿಂದ ಗೋವಿಂದೇಗೌಡರು ಈ ರಾಜ್ಯದ ಉನ್ನತ ಶಿಕ್ಷಣ ಎಲ್ಲ ಕ್ವಾಲಿಫೈಡ್ ಟೀಚರ್ ತಗೊಂಡಿದ್ದಾರೆ. ಯಾರು ಮುಂಚೆ DLRC ನಾವೇ ಆಯ್ಕೆ ಮಾಡ್ತಿದ್ವಿ ಮಾಡ್ತಿದ್ದಲ್ಲ, ಯಾರ್ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ 99 ಎಲ್ಲ ಕ್ವಾಲಿಫೈಡ್ MA MSc PhD ಎಲ್ಲ ಮೆರಿಟು ವಿತ್ ಕೆಟಗರಿ. 50% ಹೆಣ್ಮಕ್ಳು 50% ಗಂಡು. ಕೌನ್ಸಿಲಿಂಗ್ ಅಲ್ಲೇನೋ 20% ಅದು ಇಷ್ಟೆಲ್ಲ ಆದಂಗಂಟು ಅಲ್ಲಿ ಈ ಖಾಸಗಿ ಶಿಕ್ಷೆಗೆ 97 ನಮ್ಗೆ 100 ರೂಪಾಯಿ ಕೊಡು. ಆ ಮಟ್ಟದಲ್ಲಿ ಡಿ ಸಿಗಳು ಸಹ DDP ಕರೆದು BO ಕರೆದು ಅವಾಗ ಮೀಟಿಂಗ್ ಮಾಡ್ಕೊಂಡು ಸ್ಪೆಷಲ್ ಹಾಗೆ SSLC ಚೆನ್ನಾಗಿ ಬರಬೇಕು ಆದರೂ ನಮ್ಮ ಜಿಲ್ಲೆ 19ನೇ ಸ್ಥಾನ ಇದೆ. ಶಿವಶ್ರೀ ಮೀನು ತಿಂತಾರೆ ಜನ ಅಂತಾರೆ, ಮೀನು ತಿಂತಾರೋ ಏನು ತಿಂತಾರೆ ಗೊತ್ತು. ಉಡುಪಿ ಮಂಗಳೂರು ಬಟ್ಟೆ ಸಾಗಾಣಿ ಬಂದರೆ ನಮ್ಮಿಂದ ಶಿವಮೊಗ್ಗ ಚೆನ್ನಾಗಿ ಕ್ಲಾಸ್ 96 ವರ್ಷ ನಮ್ಮದು ಆ ಸ್ಥಳಗಳು ಬರ್ತಕ್ಕಂಥ ವ್ಯವಸ್ಥೆ ಹಾಗೆ ಇದೆ. ಅಲ್ಲಿ ಬಿ ಒ ಕಾಣ್ತಾ ಇಲ್ಲ. ಸ್ವಲ್ಪ ಹಿಡ್ಕದಾರಲ್ಲ ಜನ ಬರಲ್ಲ. ಸತೀಶ್ ಶಿವಗಂಗ